ಸಂಚಿಕೆ ಶೂನ್ಯಲ್ಲಿ ಮೀನಾ ತನ್ನ ತಾಯಿ ಮನೆಗೆ ಬರ್ತಾಳೆ. ಆಗ ಕುಸುಮಗೆ ತುಂಬಾ ಖುಷಿ ಆಗುತ್ತೆ. ಏನಮ್ಮ ಅಂಗಡಿಗೆ ಬರ್ತೀಯಾ ಅಂತ ಅನ್ಕೊಂಡಿದ್ದೆ ಅಂತ ಹೇಳಿದಾಗ, ಹೂನಮ್ಮ ಅಲ್ಲಿಗೆ ಹೋಗೇ ಬಂದೆ. ಎಲ್ಲಮ್ಮ ಕನಕ ಆಗ್ಲೇ ಹೊರಟ್ಬಿಟ್ಲಾ ಹಾಸ್ಪಿಟ್ಲಿಗೆ ಅಂತ ಕೇಳಿದಾಗ, ಹೂನಮ್ಮ ಈಗ ತಾನೇ ಹೊರಟ್ಲು. ಮಂಜು ಇಷ್ಟು ಬೇಗ ಕಾಲೇಜಿಗೆ ಹೋದ್ನಮ್ಮ ಅಂತ ಹೇಳಿ ಮೀನಾ ಕೇಳ್ತಾಳೆ. ಆಗ ಕುಸುಮ ಅನುಮಾನದಿಂದ ಹೋಗಿರ್ಬೋದು ಅಂತ ಹೇಳ್ತಿರುವಾಗ ಅದನ್ನ ಗಮನಿಸಿದಂತ ಮೀನಾ, ಯಾಕಮ್ಮ ಇಷ್ಟೊಂದು ಅನುಮಾನದಿಂದ ಹೇಳ್ತಾ ಇದೆಯಾ, ಏನಂತು ಅಂತ ಕೇಳಿದಾಗ, ಇತ್ತೀಚೆಗೆ ಮಂಜುನ ವರ್ತನೆನೇ ವಿಚಿತ್ರವಾಗಿದೆ ಕಣೆ, ನನಗಂತೂ ತುಂಬಾ ಭಯ ಆಗ್ತಿದೆ. ರಾತ್ರಿ ಅದೇನೋ ಗ್ರೂಪ್ ಸ್ಟಡೀಸ್ ಅಂತ ಮನೆಯಿಂದ ಹೊರಡ್ತಾನೆ, ಬೆಳಗ್ಗೆ ಲೇಟ್ ಆಗಿ ಮನೆಗೆ ಬರ್ತಾನೆ, ನನಗಂತೂ ತುಂಬಾ ಭಯ ಆಗ್ತಿದೆ ಅಂತ ಹೇಳಿದಾಗ, ಅಯ್ಯೋ ಅಮ್ಮ, ಇದ್ರ ಬಗ್ಗೆ ಕನಕ ನನ್ನ ಹತ್ರ ಆಲ್ರೆಡಿ ಎಲ್ಲ ಹೇಳಿದಾಳೆ. ಮಂಜು ಗ್ರೂಪ್ ಸ್ಟಡಿಗೆ ಅಂತ ಹೋಗ್ತಾನೆ, ಅಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲ ಡಿಸ್ಕಷನ್ ಮಾಡಿದ್ರೆ ಅವ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ನೋಡ್ತಾ ಇರು, ನಮ್ಮ ಮಂಜು ಫಸ್ಟ್ ರ್ಯಾಂಕ್ ಬರ್ತಾನೆ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ಮೀನಾ ತನ್ನ ತಾಯಿಗೆ ಧೈರ್ಯ ತುಂಬುತ್ತಾಳೆ. ಹಾಗಾದ್ರೆ ಒಳ್ಳೇದು ಕಣೆ, ಆದ್ರೆ ನಿನ್ನೆ ಬಟ್ಟೆ ಒಗೆಯುವಾಗ ಮಂಜುನ್ ಶರ್ಟ್ ಜೇಬಲ್ಲಿ ಸಿಗರೇಟ್ ಸಿಕ್ತು ಅಂತ ಹೇಳಿದಾಗ ಅದನ್ನ ಕೇಳಿ ಮೀನಾಗೆ ಶಾಕ್ ಆಗುತ್ತೆ. ಏನಮ್ಮ ಹೇಳ್ತಾ ಇದೀಯಾ, ಹಾಗಿದ್ರೆ ಮಂಜು ಸಿಗರೇಟ್ ಸೇದೋದು ಕಲ್ತಿದ್ದಾನೆ ಅಂತ ಹೇಳ್ತಿದ್ಯಾ ಅಂತ ಹೇಳಿದಾಗ, ಹೌದಮ್ಮ, ನನಗೂ ಅದೇ ಅನುಮಾನ ಬಂದು ನಾನು ಅವನ ಹತ್ರ ಹೋಗಿ ಕೇಳಿದ್ರೆ ನನ್ನ ಹತ್ರನೇ ವಾದ ಮಾಡಿ ಮನೆಯಿಂದ ಹೊರಟೋದ ಅಂತ ಕುಸುಮ ಹೇಳ್ತಾಳೆ. ಹಾಗೆ ನೋಡಮ್ಮ ಮೀನಾ, ನೀನ್ ಅವನ ಹತ್ರ ಮಾತಾಡಿದ್ರೆ ಅವ್ನು ನಿನ್ ಮಾತು ಕೇಳ್ತಾನೆ, ಒಂದ್ಸರಿ ಮಂಜುನ ಹತ್ರ ಮಾತಾಡ್ ನೋಡು ಅಂತ ಹೇಳಿದಾಗ, ಅಮ್ಮ ಯಾರ ಹತ್ರ ಮಾತಾಡಿದ್ರೆ ಮಂಜು ಸರಿ ಹೋಗ್ತಾನೆ ಅಂತ ನನ್ಗೆ ಚೆನ್ನಾಗ್ ಗೊತ್ತು ಅಂತ ಹೇಳಿ ಕೋಪ ಮಾಡ್ಕೊಂಡು ಮೀನಾ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ದಿನೇಶ ಕಳಿಸಿರೋ ಲೊಕೇಶನ್ಗೆ ರೋಹಿಣಿ ಪೂಜನ್ನ ಕರ್ಕೊಂಡು ಬರ್ತಾಳೆ. ಆಲ್ರೆಡಿ ದಿನೇಶ ಲೊಕೇಶನ್ ಅಲ್ಲಿ ವೇಟ್ ಮಾಡ್ತಾ ಇರ್ತಾನೆ. ರೋಹಿಣಿ ಜೊತೆಗೆ ಪೂಜನ ನೋಡಿದಂತ ದಿನೇಶ, ಬಾ ಕಲ್ಯಾಣಿ ಬಾ, ದುಡ್ಡು ಕೊಡೋ ಮಹಾಲಕ್ಷ್ಮಿ ಒಬ್ಳೆ ಬರ್ತಾಳೆ ಅಂತ ಅನ್ಕೊಂಡ್ರೆ ಈ ಮೂದೇವಿನ ಯಾಕೆ ಜೊತೆಗೆ ಕರ್ಕೊಂಡು ಬಂದಿದ್ಯಾ ಅಂತ ಹೇಳಿ ಪೂಜನ ನೋಡ್ತಾ ಮಾತಾಡ್ತಾ ಇರ್ತಾನೆ. ಆಗ ಪೂಜೆಗೆ ತುಂಬಾ ಕೋಪ ಬರುತ್ತೆ. ಆಗ ರೋಹಿಣಿ, ಏನು ನೀನು, ಅಲ್ಲ ಇಷ್ಟು ದಿವಸ ನನ್ನ ತಂಟೆಗೆ ಬರ್ತಿದ್ದೆ, ನನಗೆ ತೊಂದರೆ ಕೊಡ್ತಾ ಇದ್ದೆ, ನಾನು ಅದನ್ನ ಹೇಗೋ ಸಹಿಸ್ಕೊಂಡು ಹೋಗ್ತಾ ಇದ್ದೆ, ಈಗ ನೀನು ನನ್ನ ಮಗನ ಸುದ್ದಿಗೆ ಹೋಗ್ತಾ ಇದ್ಯಾ, ಹಾಗೇನಾದ್ರೂ ನನ್ನ ಮಗನ್ಗೆ ಏನಾದ್ರೂ ಆಗ್ಬೇಕು, ನಾನ್ ಮಾತ್ರ ನಿನ್ನ ಸುಮ್ನೆ ಬಿಡಲ್ಲ, ನೋಡ್ತಾ ಇರು ಅಂತ ಹೇಳಿ ದಿನೇಶನ್ಗೆ ವಾರ್ನ್ ಮಾಡ್ತಾ ಇರ್ತಾಳೆ. ಆಗ ದಿನೇಶ, ನೋಡ್ ಕಲ್ಯಾಣಿ, ಕೋಳಿ ಎಲ್ಲಿವರೆಗೂ ನನ್ನ ಮಾತು ಕೇಳುತ್ತೋ ಅಲ್ಲಿವರೆಗೂ ನಾನು ಮೊಟ್ಟೆ ತಂಟೆಗೆ ಹೋಗಲ್ಲ, ನನ್ನ ಮಗನ್ಗೆ ಏನಾದ್ರೂ ಆಗ್ಬೇಕು, ನಾನು ನಿನ್ನ ಕೊಲೆ ಮಾಡೋಕ್ಕೂ ಹೇಸಲ್ಲ, ಕೊಲೆ ಮಾಡಿ ಜೈಲ್ಗೆ ಹೋಗ್ತೀನಿ ಅಂತ ಹೇಳ್ತಿರ್ತಾಳೆ ರೋಹಿಣಿ. ಆಗ ದಿನೇಶ, ಓಹೋ ತಾಯಿ ಪ್ರೀತಿ ಉಕ್ ಬಂದ್ಬಿಡ್ತಾ, ಹಾಗೆ ಅದೇ ರೀತಿ ನನಗೂ ಹೆಂಡತಿ ಮಕ್ಕಳಿದ್ರು, ನಿನ್ನಿಂದಾಗಿ ನಾನು ಅವ್ರನ್ನ ಕಳ್ಕೊಂಡೆ ಅಂತ ದಿನೇಶ ಮಾತಾಡ್ತಿರ್ತಾನೆ. ಆಗ ಅಲ್ಲೇ ಪಕ್ಕದಲ್ಲಿರೋ ಪೂಜಾ, ಅದನ್ನ ನೀನೇ ಹಾಳು ಮಾಡ್ಕೊಂಡಿದ್ದು ನಿನ್ ಜೊಲ್ ಬುದ್ಧಿಯಿಂದ ನೀನು ನಿನ್ ಹೆಂಡತಿ ಮಕ್ಕಳನ್ನ ಕಳ್ಕೊಂಡೆ, ಈಗ ಬೇರೆ ದುಡ್ಡಿಗೆ ಆಸೆ ಪಟ್ಟು ನಿನ್ ಜೀವನನ ನೀನೇ ಹಾಳು ಮಾಡ್ಕೊಂತಾ ಇದೀಯಾ, ಅದಕ್ಕೆ ಯಾರೇನ್ ಮಾಡ್ಬೇಕು, ಹೇಗೂ ತಿಂಗಳ ಭಿಕ್ಷೆ ಅಂತ ಹೇಳಿ ಅಕೌಂಟಿಗೆ ದುಡ್ಡು ಬಂದು ಬೀಳ್ತಿದೆಯಲ್ಲ ಅಂತ ಮಾತಾಡ್ತಿರುವಾಗ, ಅದಕ್ಕೆ ತಿಂಗಳ ಕೊಡೋದೇ ಬೇಡ, ಒಂದೇ ಒಂದು ಸೆಟಲ್ಮೆಂಟ್ ಮಾಡ್ಕೊಂಡ್ಬಿಡೋಣ ಅಂತ ಇಲ್ಲಿ ಕರೆದೆ ಅಂತ ದಿನೇಶ ಹೇಳ್ತಾನೆ. ಅದೇನು ಅಂತ ಹೇಳಿ ರೋಹಿಣಿ ಕೇಳಿದಾಗ, ನೋಡ್ ಕಲ್ಯಾಣಿ, ನನ್ಗೆ ಯಾರೋ ಒಬ್ಬ ಹೊಡೆದು ಜೈಲಿಗೆ ಕಳಿಸಿದ, ಯಾವ ಕಾರಣಕ್ಕೆ ಹೊಡೆದ್ನೋ ಅಂತ ನನಗ್ ಗೊತ್ತಿಲ್ಲ, ಜೈಲಿಗೆ ಹೋಗಿ ಬಂದಿರೋ ನನ್ಗೆ ಯಾರು ಕೆಲ್ಸಾನು ಕೊಡಲ್ಲ, ಕೆಲಸ ಮಾಡೋಕ್ ನನಗೂ ಮನ್ಸಿಲ್ಲ, ನನ್ನ ಹೆಂಡತಿ ಊರಲ್ಲಿದ್ದಾಳೆ, ನೀನ್ ಹೇಗೆ ಮಲೇಷ್ಯಾ ಅಂತ ಸುಳ್ಳು ಹೇಳಿದ್ಯೋ, ನಾನು ಅದೇ ರೀತಿ ಸಿಂಗಾಪುರದಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೀನಿ, ನಾನಿವಾಗ ಮನೆಗೆ ಹೋದ್ರೆ ನನ್ನ ಹೆಂಡತಿ ದುಡ್ಡು ಕೇಳ್ತಾಳೆ, ಅದಕ್ಕೋಸ್ಕರ ನನಗೆ 30 ಲಕ್ಷ ಸೆಟಲ್ಮೆಂಟ್ ಮಾಡ್ಬಿಡು, ನಾನು ಅದನ್ನ ಯೂಸ್ ಮಾಡ್ಕೊಂಡು ದೊಡ್ಡ ಬಿಸ್ನೆಸ್ ಮಾಡಿ ನಾನು ಸೆಟ್ಲ್ ಆಗ್ಬಿಡ್ತೀನಿ, ನೀನ್ ಯಾರು ಅಂತಾನೆ ಮರ್ತು ಹೋಗ್ಬಿಡ್ತೀನಿ ಅಂತ ಹೇಳಿದಾಗ, ಏನ್ ಹೇಳ್ತಿದ್ಯಾ ನೀನು, 30 ಲಕ್ಷನಾ, ನಾನೆಲ್ಲಿಂದ ತರಲಿ, ನನ್ನ ಹತ್ರ ಎಲ್ಲಿದೆ ಅಷ್ಟೊಂದು ದುಡ್ಡು ಅಂತ ರೋಹಿಣಿ ಕೇಳ್ತಿರುವಾಗ, ನೋಡ್ ಕಲ್ಯಾಣಿ, ನಿನ್ ಗಂಡ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನು, ನಿನಗೆ ಈ 30 ಲಕ್ಷ ಹೊಂದೋದೇನ ಕಷ್ಟ ಅಲ್ಲ ಅಂತ ಹೇಳಿ ದಿನೇಶ ಮಾತಾಡ್ತಿರುವಾಗ, ಪೂಜಾ, ನಡಿ ರೋಹಿಣಿ, ಇದೆಲ್ಲ ಆಗದೆ ಇರೋ ಮಾತು, ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿದಾಗ ರೋಹಿಣಿ ಹಾಗೂ ಪೂಜಾ ಅಲ್ಲಿಂದ ಹೊಡ್ತಾ ಇರ್ತಾರೆ. ಆಗ ದಿನೇಶ ಜೋರಾಗಿ ನಗ್ತಾ, ಹೋಗಿ ಒಳ್ಳೇದಾಯ್ತು, ಏನಂತ ಹೇಳ್ತೀರಾ, ಯಾವುದೋ ಒಂದು ಫ್ಯಾಮಿಲಿಗೆ ನಾವು 1 ವರ್ಷದಿಂದ ಮೋಸ ಮಾಡಿ ಬದುಕ್ತಾ ಇದೀವಿ, ಅದನ್ನ ತಿಳ್ಕೊಂಡು ಒಬ್ಬ ನಮ್ಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನ ಅಂತ ಹೇಳ್ತೀರಾ ಅಂತ ಹೇಳಿದಾಗ, ಅದನ್ನ ಕೇಳಿ ರೋಹಿಣಿ ಹಾಗೂ ಪೂಜಾಗೆ ಶಾಕ್ ಆಗುತ್ತೆ. ನೋಡ್ರಿ ರೋಹಿಣಿ, 1 ವರ್ಷದಿಂದ ಒಂದು ಫ್ಯಾಮಿಲಿಗೆ ಮೋಸ ಮಾಡ್ಕೊಂಡು ಬದುಕ್ತಾ ಇರೋ ನಿನಗೆ ಈ ದುಡ್ಡು ಅರೇಂಜ್ ಮಾಡೋದು ಏನು ಅಷ್ಟು ಕಷ್ಟ ಆಗಲ್ಲ, ಆದಷ್ಟು ಬೇಗ ದುಡ್ಡು ಅರೇಂಜ್ ಮಾಡಿ ನನ್ ಕಾಲ್ ಮಾಡು ಅಂತ ಹೇಳಿ ದಿನೇಶ ಅಲ್ಲಿಂದ ಹೊಡ್ತಾನೆ. ಈ ಕಡೆ ಪೂಜಾ, ಏನೇ ಹೇಳ್ತಾ ಇದ್ದ ನೀವು, 30 ಲಕ್ಷ ಎಲ್ಲಿಂದ ತರೋದೆ ಅಷ್ಟೊಂದು ದುಡ್ಡು ಅಂತ ಹೇಳಿದಾಗ, ನಡಿ ಪೂಜಾ, ಆ ಕಾಗೆ ಸುಬ್ಬನ ಹತ್ರ ಹೋಗೋಣ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಕಾಗೆ ಸುಬ್ಬನ ಹತ್ರ ಯಾಕೆ ಅಂತ ಪೂಜಾ ಕೇಳಿದಾಗ, ಇವನ್ಗೆ ಹೊಡೆದು ಜೈಲಿಗೆ ಕಳಿಸಿದ್ದು ಅವನ್ನೇ ಅಲ್ವಾ, ಈಗ ಅವನನ್ನೇ ಯೂಸ್ ಮಾಡಿಕೊಂಡು ಇದಕ್ಕೇನಾದ್ರೂ ಒಂದು ಸೊಲ್ಯೂಷನ್ ಕಂಡುಹಿಡಿಯೋಣ ಅಂತ ಹೇಳಿ ರೋಹಿಣಿ ಹಾಗೂ ಪೂಜಾ ಅಲ್ಲಿಂದ ಹೊಡ್ತಾರೆ.
ಈ ಕಡೆ ಕಾಗೆ ಸುಬ್ಬ ತನ್ನ ಆಫೀಸಲ್ಲಿ ಬುಕ್ ನ ಚೆಕ್ ಮಾಡ್ತಾ ಬಡ್ಡಿ ದುಡ್ಡನ್ನ ಲೆಕ್ಕ ಹಾಕ್ತಾ ಇರ್ತಾನೆ. ಹಾಗೆ ಯಾಕೋ ಬಡ್ಡಿ ದುಡ್ಡು ಕಡಿಮೆ ಇದೆಯಲ್ಲ, ಮಂಜ ಇದ್ರೆ ಕರೆಕ್ಟ್ ಆಗಿ ವಸೂಲಿ ಮಾಡ್ತಾ ಇದ್ದ, ಅವನ್ಗೆ ಫೋನ್ ಮಾಡಿ ಈಗ್ಲೇ ಕರೆಸ್ರು ಅಂತ ಮಾತಾಡ್ತಿರುವಾಗ ಅದೇ ಸಮಯಕ್ಕೆ ಸರಿಯಾಗಿ ಮೀನಾ ಯಾಕೆ ಅವನ್ ಜೀವನನ ಹಾಳು ಮಾಡೋಕ ಅಂತ ಹೇಳಿ ಕೂಗಾಡ್ತಾ ಆಫೀಸ್ ಒಳಗಡೆ ಬರ್ತಾಳೆ. ಆಗ ಬಾ ಅಕ್ಕ, ಇವು ಅಕ್ಕಂಗೊಂದ್ ಕಾಫಿ ತಂಬರು ಅಂತ ಹೇಳಿದಾಗ ಸಾಕ್ ಸುಮ್ನಿರೋ, ನಿನ್ ನಾಟಕನ ಇದೇ ರೀತಿ ನಾಟಕ ಮಾಡಿ ಮಾಡಿ ಮಂಜನ್ಗೆ ಮೋಸ ಮಾಡ್ತಾ ಇದೀಯಾ ಅಂತ ಹೇಳಿದಾಗ ಏನಕ್ಕ ನೀನ್ ಹೇಳ್ತಾ ಇದೀಯಾ, ಅವನ್ಗೆ ಒಂದ್ ಕೆಲ್ಸನೂ ಕೊಟ್ಟು ಜೊತೆಗೆ ದುಡ್ಡು ಕೊಡ್ತಾ ಇದೀನಿ ಅಂತ ಹೇಳಿದಾಗ ನೀನ್ ದುಡ್ಡು ಕೊಟ್ಬಿಟ್ರೆ ದೊಡ್ಡ ಮನುಷ್ಯ ಆಗ್ಬಿಡ್ತೀಯಾ, ನಿನ್ನಂತವ್ರ ಸವಾಸ ಮಾಡಿ ಇವತ್ತು ನಮ್ಮ ಮಂಜು ಸಿಗರೇಟ್ ಸೇದನ್ನ ಕಲ್ತಿದೀನಿ ಅಂತ ಮೀನಾ ಕೂಗಾಡ್ತಾ ಇರ್ತಾಳೆ. ಆಗ ಕಾಗೆ ಸುಬ್ಬ ಹಾಗೂ ಅವ್ನ ಫ್ರೆಂಡ್ಸು ಜೋರಾಗಿ ನಗಾಡ್ತಾ ಏನಕ್ಕ ನೀನು ಒಂದೇ ಒಂದ್ ಸಿಗರೇಟ್ ಸೇದಿದ್ಕೆ ಇಷ್ಟೊಂದೆಲ್ಲ ಹಾರಾಡ್ತಾ ಇದೆಯಲ್ಲ, ಅವ್ನ್ಗೇನೋ ಸೇದ್ಬೇಕು ಅಂತ ಅನ್ಸ್ತು ಸೇದಿದ್ದಾನೆ, ನೋಡಕ್ಕ ನೀನು ನನ್ ಫ್ರೆಂಡ್ ಅಕ್ಕ ಅಂತ ಹೇಳಿ ನಿನ್ಗೆ ಮರ್ಯಾದೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಿರ್ತಾನೆ ಕಾಗೆ ಸುಬ್ಬ. ನೀನೇನೋ ಮರ್ಯಾದೆ ಕೊಡೋದು, ನಿನ್ನಂತ ರೌಡಿಗಳ ಜೊತೆ ಸೇರಿ ನನ್ನ ತಮ್ಮ ಹಾಳಾಗ್ತಾ ಇದ್ದು ನೋಡು, ನನ್ನ ತಮ್ಮನ್ ಸವಾಸ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಕಾಲಲ್ಲಿರೋದು ಕಿತ್ತು ಹೋಗಿ ಹೊಡಿತೀನಿ ಅಂತ ಮೀನಾ ಜೋರ್ ಮಾಡ್ತಾಳೆ. ಆಗ ಕಾಗೆ ಸುಬ್ಬನ್ಗೆ ತುಂಬಾ ಕೋಪ ಬರುತ್ತೆ. ನೋಡಕ್ಕ, ಇಷ್ಟ ದಿವ್ಸ ನನ್ನ ಫ್ರೆಂಡ್ ಅಕ್ಕ ಅಂತ ಹೇಳಿ ಮರ್ಯಾದೆ ಕೊಡ್ತಾ ಇದ್ದೆ, ಈಗ ಅದು ಮರ್ಯಾದೆನೂ ಇರಲ್ಲ, ಹೋಗಿ ಅಂತ ಹೇಳಿ ಏಕವಚನದಲ್ಲಿ ಮಾತಾಡ್ತಾ ಇರ್ತಾನೆ ಕಾಗೆ ಸುಬ್ಬ. ಆಗ ಕೋಪದಿಂದ ಮೀನಾ ಏನೋ ಲೋಫರ್ ಅಂತ ಹೇಳಿ ಕಾಗೆ ಸುಬ್ಬನ್ನ ಹೊಡೆಯೋಕಂತ ಹೋಗ್ತಾಳೆ. ಆಗ ಕಾಗೆ ಸುಬ್ಬ ಮೀನನ್ ಕೈ ಹಿಡಿದು ಹೋಗೆ ಅಂತ ಹೇಳಿ ಜೋರಾಗಿ ಮೀನನ್ನ ತಳ್ದಾಗ ಮೀನಾ ಗೋಡೆಗೆ ಬಿದ್ದು ತಲೆಗೆ ರಕ್ತ ಬರ್ತಾ ಇರುತ್ತೆ. ಆಗ ಮೀನಾ ಏನೋ ನನ್ನೇ ಕಾಡ್ಪಪ್ಪ ಅಂತೀಯ ಅಂತ ಹೇಳಿ ಮತ್ತೆ ಕಾಗೆ ಸುಬ್ಬನ್ನ ಹೊಡೆಯೋಕಂತ ಬರ್ತಾಳೆ. ಆಗ ಕಾಗೆ ಸುಬ್ಬ ಏನೇ ನನ್ನ ಅಡ್ಡಕ್ಕೆ ಬಂದು ನನ್ ಮೇಲೆ ಕೈ ಮಾಡ್ತೀಯ, ನಿನ್ಗೆ ಎಷ್ಟು ಪುಗುರಿರ್ಬೇಕು ಅಂತ ಹೇಳಿ ಮೀನಾಗೆ ಕೈಯ ಹೊಡೆಯೋಕಂತ ಕೈ ಎತ್ತಾನೆ. ಆಗ ಅದೇ ಸಮಯಕ್ಕೆ ಬಂದ ಸೂರ್ಯ ಜೋರಾಗಿ ಕಾಗೆ ಸುಬ್ಬನ ಎದೆಗೆ ಒದ್ದಾಗ ಕಾಗೆ ಸುಬ್ಬ ಹೋಗಿ ಗೋಡೆಗೆ ಬೀಳ್ತಾನೆ. ಹಾಗೆ ಕಾಗೆ ಸುಬ್ಬನ ಹುಡುಗರಿಗೆ ಹೊಡಿತಾ ಇರ್ತಾನೆ ಸೂರ್ಯ. ಬೇಡ ಸೂರ್ಯ ಅಂತ ಹೇಳ್ತಿರ್ತಾನೆ ಕಾಗೆ ಸುಬ್ಬ. ಆಗ ಮೀನಾ ಅವನನ್ನ ಬಿಡಿಸಿರಿ, ನೀವ್ಯಾಕ್ರಿ ಇಲ್ಲಿಗೆ ಬಂದಿದ್ದು ಅಂತ ಹೇಳಿದಾಗ ಅಲ್ಲ ಕಣೆ, ಹಂದಿಗಳಿರೋ ಕೊಚ್ಚೆ ಹತ್ರ ಕಚ್ಚಿ ಹಾಕೊಂಡು ಯುದ್ಧಕ್ಕೆ ಬಂದಿದ್ಯಲ್ವಾ, ಗೊತ್ತಾಗಲ್ವಾ ನಿನ್ಗೆ, ಅತ್ತೆಮ್ಮ ಕಾಲ್ ಮಾಡಿದ್ರು ನೀನ್ ಇಲ್ಲಿಗೆ ಬರ್ತೀಯ ಅಂತ ನನ್ಗೆ ಗೊತ್ತಿತ್ತು, ಅದಕ್ಕೆ ನಾನು ಬಂದೆ, ನಡಿ ಇಲ್ಲಿಂದ ಹೊರಡೋಣ ಅಂತ ಹೇಳಿ ಮೀನಾ ಹೆಗಲ ಮೇಲೆ ಕೈ ಹಾಕೊಂಡು ಅಲ್ಲಿಂದ ಹೊಡ್ತಿರುವಾಗ ಮೀನಾ ತಲೆ ರಕ್ತ ಸೂರ್ಯನ ಕೈಗೆ ಅಂಟುತ್ತೆ. ಅದನ್ನ ನೋಡಿದಂತ ಸೂರ್ಯನಿಗೆ ಮತ್ತೆ ಕೋಪ ಬಂದು ನನ್ನ ಹೆಂಡತಿ ಮೇಲೆ ಕೈ ಮಾಡ್ತೀಯೇನೋ ಅಂತ ಹೇಳಿ ಕೆಳಗಡೆ ಬಿದ್ದ ಸೂರ್ಯನನ್ನ ಎಬ್ಬಿಸಿ ಅವನ ಕೈನ ಮುರಿತಾನೆ. ಹಾಗೆ ಮತ್ತೆ ಕಾಗೆ ಸುಬ್ಬನ್ನ ಹೊಡಿತಾ ಇವತ್ ನಿನ್ ಪಾಲಿಗೆ ನಾನು ಜಕಣಾಚಾರಿ ಆಗ್ಬಿಡ್ತೀನಿ ಅಂತ ಹೇಳಿ ಮತ್ತೆ ಹೊಡೆಯೋಕೆ ಶುರು ಮಾಡ್ತಾನೆ. ಹಾಗೆ ಕಾಗೆ ಸುಬ್ಬನ್ ಹುಡುಗರ್ಗೂ ಹೊಡಿತಾ ಇರ್ತಾನೆ. ಆಗ ಮೀನಾ ರೀ ಅವ್ನ್ ಹೊಡೆದು ನೀವ್ಯಾಕ್ರಿ ಜೈಲಿಗೆ ಹೋಗ್ತೀರಾ, ನೋಡು ಸುಬ್ಬ, ಇನ್ಮೇಲಿಂದ ಏನಾದ್ರೂ ನೀ ನನ್ನ ತಮ್ಮನ ಸವಾಸಕ್ಕೆ ಬಂದ್ರೆ ಈ ಸಲ ಬರೀ ಕೈ ಮುರಿದಿದೆ, ನೆಕ್ಸ್ಟ್ ತಲೆನೇ ಹೋಗುತ್ತೆ ಅಂತ ವಾರ್ನ್ ಮಾಡ್ತಾಳೆ. ಹಾಗೆ ಸೂರ್ಯನು ಸಹ ಅವನಾಗೆ ಬಂದ್ರು ನೀನ್ ಅವನ್ನ ಸೇರಿಸ್ಕೋಬಾರ್ದು, ಇನ್ನೊಂದ್ಸಲ ನಾನು ನಿನ್ ಜೊತೆಗೆ ಮಂಜನ್ನ ನೋಡಿದ್ರೆ ಅಥವಾ ಮಂಜನ್ ಜೊತೆಗೆ ನಿನ್ನ ನೋಡಿದ್ರೆ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ವಾರ್ನ್ ಮಾಡ್ತಾ ನಡಿ ಮೀನಾ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿ ಮೀನನ್ನ ಕರ್ಕೊಂಡು ಅಲ್ಲಿಂದ ಹೊಡ್ತಾನೆ ಸೂರ್ಯ. ಆಗ ಕೆಳಗಡೆ ಬಿದ್ದಂತ ಕಾಗೆ ಸುಬ್ಬ ಏನೋ ನೀವು ಆ ಸೂರ್ಯನನ್ನ ಹೊಡಿತಾ ಇದ್ರೆ ನನ್ನ ಕೈ ಮುರಿತಾ ಇದ್ರೆ ನೋಡ್ತಾ ಸುಮ್ಮನೆ ನಿಂತಿದ್ರಲ್ಲ ಥೂ ಅಂತ ಹೇಳಿ ಹುಡುಗ್ಗೆ ಬೈತಾನೆ. ಆಗ ಕಾಗೆ ಸುಬ್ಬನ್ ಹುಡ್ರು ಅವನ್ನ ಎಬ್ಬಿಸಿ ಅಲ್ಲೇ ಕುರ್ಚಿ ಮೇಲೆ ಕೂಸ್ಕೊತಾರೆ. ಆಗ ಕಾಗೆ ಸುಬ್ಬನ್ ಅಳ್ತಾ ಹೋಗೋ ಸೂರ್ಯ, ನಿನ್ ಜೀವ ಯಾವತ್ತಿದ್ರು ತೆಗೆಯೋದು ನಾನೇ ಅಂತ ಹೇಳಿ ಗುಣುಕ್ತಾ ಇರ್ತಾನೆ. ಮೀನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದಾಗ ಡಾಕ್ಟ್ರು ಇದೆಲ್ಲ ಹೇಗಾಯ್ತು ಅಂತ ಕೇಳ್ತಾರೆ. ಆಗ ಸೂರ್ಯ ಸ್ಕೂಟಿಯಿಂದ ಬಿದ್ದು ಸಣ್ಣ ಗಾಯ ಆಗಿದೆ ಅಂತ ಹೇಳಿದಾಗ ಹಾಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಮೈನರ್ ಇಂಜುರಿ ಅಷ್ಟೇ, ಸಣ್ಣದಾಗಿ ಸ್ಕ್ಯಾನ್ ಮಾಡ್ಬೇಕು ಅಂತ ಹೇಳಿದಾಗ ಸ್ಕ್ಯಾನ್ ಡಾಕ್ಟರ್ ಅಂತ ಕೇಳ್ತಾನೆ ಸೂರ್ಯ. ಹೌದು, ನಮ್ ಸೇಫ್ಟಿಗೋಸ್ಕರ ಅಷ್ಟೇ ಅಂತ ಹೇಳ್ತಾ ಡಾಕ್ಟ್ರು ಅಲ್ಲಿಂದ ಹೊರಡ್ತಾರೆ. ಆಗ ಮೀನಾ ಸ್ಕ್ಯಾನಿಂಗ್ ಅಂತ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಸೂರ್ಯ ತನ್ನ ಅತ್ತೆಗೆ ಕಾಲ್ ಮಾಡಿ ನಡೆದ ವಿಷಯನೆಲ್ಲ ಹೇಳಿದಾಗ ಕುಸುಮ ಗಾಬರಿಯಾಗಿ ಅಳ್ತಾ ನಿಂತುಕೊಂಡಿರ್ತಾಳೆ. ಆಗ ಅಲ್ಲಿಗೆ ಮಂಜ ಬರ್ತಾನೆ. ತನ್ನ ತಾಯಿನ ನೋಡಿದಂತ ಮಂಜ ಯಾಕಮ್ಮ ಏನಾಯ್ತು, ಯಾಕೆ ಅಳ್ತಾ ಇದೀಯ ಅಂತ ಹೇಳಿದಾಗ ಮಂಜನ್ ಎರಡು ಕೆನ್ನೆಗೆ ಜೋರಾಗಿ ಹೊಡಿತಾ ಯಾಕೋ ನಿನ್ಗ ರೌಡಿ ಕಾಗೆ ಸುಬ್ಬನ್ ಸವಾಸ ನೋಡೋ, ಇವತ್ತು ನಿನ್ನ ಅಕ್ಕನ್ನ ಹೊಡೆದು ಹಾಸ್ಪಿಟ್ಲಿಗೆ ಸೇರೋ ಹಾಗೆ ಮಾಡಿದಾನೆ ಆ ಕಾಗೆ ಸುಬ್ಬ, ಅಂತನ್ ಸವಾಸ ಬೇಕೇನೋ, ನಿನ್ ಪಾಲಿನ ದೇವತೆ ಕಣೋ ಅವಳಿಗೆ ಇಂಥ ಗತಿ ತಂದ್ಬಿಟ್ಟಿಯಲ್ಲೋ ನೀನು ಅಂತ ಹೇಳಿ ಗೋಳಾಡ್ತಾ ಇರ್ತಾಳೆ. ಆಗ ಮಂಜ ನನ್ಗೆ ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲಮ್ಮ, ಬಾರಮ್ಮ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿದಾಗ ಆಗ ಕುಸುಮ ಕನಕನ್ಗೆ ಫೋನ್ ಮಾಡಿ ಅರ್ಜೆಂಟ್ ಮನೆಗೆ ಬಾ ಅಂತ ಹೇಳಿ ಕರೀತಾಳೆ. ಕೋಪದಲ್ಲಿರೋ ಮಂಜ ಸೀದಾ ಕಾಗೆ ಸುಬ್ಬನ ಆಫೀಸಿಗೆ ಬರ್ತಾನೆ. ಆಗ ಕಾಗೆ ಸುಬ್ಬನ ಹುಡ್ರು ನೋಡೋ ಮಂಜ, ನಿಮ್ ಬಾವ ಅಣ್ಣನ ಮೇಲೆ ಹೇಗ್ ಕೈ ಮಾಡಿದಾರಂತೆ ನೋಡೋ, ನಿಮ್ ಬಾವ ಆಗಿದ್ಕೆ ಸುಮ್ಮನೆ ಬಿಟ್ಟಿದೀವಿ, ಇಲ್ಲ ಅಂದ್ರೆ ಅಂತ ಮಾತಾಡ್ತಿರುವಾಗ ಇಲ್ಲ ಅಂದ್ರೆ ಏನೋ ಮಾಡ್ತೀರಾ, ನಮ್ ಬಾವ ನಿಮ್ಮನ್ನ ಇಷ್ಟಕ್ಕೆ ಬಿಟ್ಟಿದಾರಲ್ಲ ಅದು ನಿಮ್ ಪುಣ್ಯ, ನಾನಾಗಿದ್ರೆ
ಅಂತ ಮಾತಾಡ್ತಿರುವಾಗ ಯಾಕೋ ಬೆಳಬೆಳಗ್ಗೆನೆ ಸೊಪ್ಪು ಹೊಡ್ಕೊಂಡ್ ಬಂದಿದ್ಯಾ ಅಂತ ಹೇಳಿ ಕಾಗೆ ಸುಬ್ಬ ಕೇಳ್ತಾ ಇರ್ತಾನೆ. ಸೊಪ್ಪು ಯಾಕೋ ಹೊಡ್ಕೊಂಬರ್ಲಿ, ನಿನ್ನೆ ಹೊಡಿಬೇಕು ಅಂತ ಬಂದಿದ್ದೀನಿ. ಇಷ್ಟು ದಿವಸ ಯಾರೇ ಏನೇ ಅಂದ್ರು ನಾನು ನಿನ್ನ ಬಿಟ್ಕೊಟ್ಟಿಲ್ಲ. ನಮ್ಮಕ್ಕ ನಮ್ಮಮ್ಮ ಏನೇ ಮಾತಾಡಿದ್ರು ನಾನು ನಿನ್ ಪರವಾಗಿ ನಿಂತಿದ್ದೀನಿ. ಆದ್ರೆ ನೀನ್ ಇವತ್ತು ನಮ್ಮ ಅಕ್ಕನ ಹಾಸ್ಪಿಟ್ಲ್ ಸೇರೋ ಹಾಗೆ ಮಾಡಿದ್ಯಲ್ಲ, ನೋಡ್ಕಾಗೆ ಹೇಳ್ತಾ ಇದ್ದೀನಿ, ನೀನ್ ಬಂದು ನಮ್ಮ ಅಕ್ಕನ ಹತ್ರ ಹಾಸ್ಪಿಟ್ಲಿಗೆ ಬಂದು ಕ್ಷಮೆ ಕೇಳು ಅಂತ ಹೇಳಿದಾಗ ನಾನು ಯಾಕೋ ಕೇಳಬೇಕು, ನಾನು ಬರಲ್ಲ ಅಂತ ಹೇಳ್ತಾನೆ ಕಾಗೆ ಸುಬ್ಬ. ನನಗೋಸ್ಕರನೂ ಬರಲ್ವಾ ಅಂತ ಹೇಳಿ ಮಂಜ ಕೇಳಿದಾಗ ನಿನ್ಗೋಸ್ಕರ ಬೇಜಾನ್ ಮಾಡಿದ್ದೀನಿ, ನನ್ನ ಮರ್ಯಾದೆ ಬಿಟ್ಟು ಬರೋಕ್ಕಾಗಲ್ಲ ಅಂತ ಹೇಳಿದಾಗ ಆಯ್ತು, ಹಾಗಿದ್ರೆ ಇವತ್ತಿಗೆ ನಂದು ನಿಂದು ಎಲ್ಲ ಸಂಬಂಧನೂ ಮುಗಿದೋಯ್ತು, ನೀನು ನನ್ನ ಹುಡ್ಕೊಂಡು ಬರಬೇಡ, ನಾನು ಬರಲ್ಲ ಅಂತ ಹೇಳ್ತಾ ಮಂಜ ಕೋಪದಿಂದ ಅಲ್ಲಿಂದ ಹೊರಡ್ತಾನೆ. ಆಗ ಕಾಗೆ ಸುಬ್ಬನ ಹುಡ್ರು ಮಂಜ ಮಂಜ ಅಂತ ಕರಿತಿದ್ರು. ಹೋಗ್ಲಿ ಬಿಡ್ರು, ಮೂಳೆ ತಿಂದಿರೋ ನಾಯಿ ಮತ್ತೆ ಮೂಳೆ ಹುಡ್ಕೊಂಡು ಬರ್ದೇ ಇರುತ್ತಾ, ಬಂದಾಗ ಎಲ್ಲಿ ಹೇಗ್ ಕಟ್ ಹಾಕ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿ ಮಾತಾಡ್ತಾ ಇರ್ತಾನೆ ಕಾಗೆ ಸುಬ್ಬ. ಗಾಬರಿಯಿಂದ ಕುಸುಮ, ಕನಕ ಹಾಗೂ ಮಂಜ ಮೀನಾ ನೋಡೋಕಂತ ಹಾಸ್ಪಿಟ್ಲಿಗೆ ಬರ್ತಾರೆ. ಆಗ ಮೀನಾನ ನೋಡಿ ಕುಸುಮಗೆ ತುಂಬಾ ನೋವಾಗ್ತಾ ಇರುತ್ತೆ. ಆಗ ಕನಕ, ನೋಡೋ ಮಂಜ, ನಿನ್ನಿಂದಾಗಿ ಅಕ್ಕನಿಗೆ ಎಂತ ಪರಿಸ್ಥಿತಿ ಬಂತು ಅಂತ ಹೇಳಿದಾಗ ಕುಸುಮ, ಅವನ್ಗೆ ಯಾರ ಚಿಂತನೆ ಇಲ್ಲ, ಅವನೊಬ್ಬ ಖುಷಿಯಾಗಿದ್ರೆ ಸಾಕು ಅಂತ ಹೇಳಿ ಮಂಜಂಗೆ ಬೈತಾ ಇರ್ತಾಳೆ. ಆಗ ಮೀನಾ, ನೋಡ್ ಮಂಜು, ನಾವು ನ್ಯಾಯವಾಗಿರ್ಬೇಕು, ನ್ಯಾಯವಾಗಿದ್ರೆ ನಮ್ಗೆಲ್ಲ ಒಳ್ಳೇದಾಗೆ ಆಗುತ್ತೆ, ಹಾಗಂತ ಹೇಳಿ ನಾವು ತಪ್ಪದಾರಿನ ತುಳಿಬಾರ್ದು ಅಂತ ಬುದ್ಧಿವಾದ ಹೇಳ್ತಾ ಇರ್ತಾಳೆ. ಹಾಗೆ ಮನೇಲಿ ಮದುವೆ ಆಗದಿರೋ ಹೆಣ್ಮಗಳಿದ್ದಾಳೆ, ನೀನು ಆ ಕುಡುಕ ರೌಡಿಗಳ ಜೊತೆ ಸೇರಿ ಚಟ ಕಲ್ತ್ರೆ ಹಾಳಾದ್ರೆ ನಾಳೆ ಕನಕನ ಜೀವನಕ್ಕೆ ತೊಂದರೆ ಆಗುತ್ತೆ, ನಮ್ಮನೆಗಿರೋದಂತ ಗಂಡು ದಿಕ್ಕು ನೀನೊಬ್ನೇ, ನೀನೇ ಹಾದಿ ತಪ್ಪಿದ್ರೆ ಹೇಗೋ ಅಂತ ಹೇಳಿದಾಗ ಮಂಜನಿಗೆ ತನ್ನ ತಪ್ಪು ಅರಿವಾಗುತ್ತೆ. ಆಗ ಮಂಜ, ನಾನು ಆ ಕಾಗೆ ಸುಬ್ಬನ್ ಸವಾಸ ಮಾಡಿದ್ರೆ ನನ್ನ ಮನೆಗೇನೋ ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಅವನು ನನ್ನ ಮನೆಯವ್ರ ಜೀವದ ಜೊತೆನೆ ಆಟ ಆಡ್ತಾ ಇದ್ದಾನೆ, ಆ ಕಾಗೆ ಸುಬ್ಬನ್ ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ನಾನು ಇನ್ ಮುಂದೆ ಅವನ್ ಸವಾಸ ಮಾಡಲ್ಲ ಅಂತ ಹೇಳಿ ಮೀನಾ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ತಾನೆ. ಅದನ್ನ ಕೇಳಿದಂತ ಮೀನಾಗೆ ತುಂಬಾ ಖುಷಿ ಆಗುತ್ತೆ. ಆಗ ಮೀನಾ ಮಂಜನ್ನ ತಪ್ಕೊಂಡು ಮಂಜು ಹಾಗೂ ಮೀನಾ ಪರಸ್ಪರ ಸಮಾಧಾನ ಮಾಡ್ತಾ ಇರ್ತಾರೆ. ಆಗ ಅದನ್ನೆಲ್ಲ ನೋಡ್ದಂತ ಸೂರ್ಯನಿಗೆ ಖುಷಿ ಆಗುತ್ತೆ. ಆಗ ಸೂರ್ಯನ ನೋಡ್ದಂತ ಮೀನಾ, ನೋಡ್ರಿ ನಮ್ಮ ಮಂಜು ಇನ್ಮೇಲಿಂದ ಕಾಗೆ ಸುಬ್ಬನ್ ಸವಾಸ ಮಾಡಲ್ವಂತೆ, ನನ್ ಮೇಲೆ ಪ್ರಮಾಣ ಮಾಡಿದಾನೆ ಅಂತ ಹೇಳಿದಾಗ, ಹಾಗಾದ್ರೆ ಎಲ್ರಿಗೂ ಒಳ್ಳೇದು, ಅದನ್ನೇ ತಾನೇ ಎಲ್ರು ಬಯಸೋದು ಅಂತ ಸೂರ್ಯ ಹೇಳ್ತಾ, ನೀನ್ ಮಾತಾಡ್ತಿರೋ, ನಾನು ಮಾತ್ರನೆಲ್ಲ ತಗೊಂಡ್ ಬರ್ತೀನಿ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಡ್ತಾನೆ.